ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಕಾಯ್ತಾ ಇರ್ತೀರ ಅನ್ಕೋತೀನಿ. ಏನಕ್ಕಂದರೆ ನಿಮಗೆಲ್ಲ ಗೊತ್ತಿದೆ, ನಿನ್ನೆ ನಮ್ಮ ಚನ್ನಪಟ್ಟಣಕ್ಕೆ ನಮ್ಮ ಸಾಕಾನೆಗಳ ತಂಡನೇ ಬಂದಿತ್ತು. ತಂಡ ಅಂತಂದರೆ ನಮ್ಮ ಮೊದಲನೇ ಆನೆಗಳು ಏಕಲವ್ಯ, ಮಹೇಂದ್ರ, ಹರ್ಷ, ಸುಗ್ರೀವ, ಈಶ್ವರ, ಧನಂಜಯ, ಇಷ್ಟು ಆನೆಗಳು ಏನು ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಆದ ನಂತರ ಸೊ ಕಾಡನ್ನು ಹಿಡಿಬೇಕಂತ ಹೋಗ್ತವೆ. ಬಟ್ ಆದರೆ ಸೊ ಬೆಳಗ್ಗೆ ಹೋದ ಆನೆಗಳು ಸಂಜೆ 6 ಗಂಟೆ ಆದರೂ ಕ್ಯಾಪ್ಚರಿಂಗಲ್ಲೇ ಬ್ಯುಸಿ ಇರ್ತವೆ. ಬಟ್ ಆದರೆ ನಾವು ಅಂದ್ಕೊಂಡಿದ್ದ ಅಂಥ ಆನೆಗಳನ್ನ ಕ್ಯಾಪ್ಚರ್ ಮಾಡಿಲ್ಲ ಅವರು. ಏನಕ್ಕಂದರೆ ಕ್ಯಾಪ್ಚರ್ ಮಾಡಿದ ಆನೆಗೆ ಕಣ್ಣು ಕಾಣೋದಿಲ್ಲ ಅಂತ ಮಾಹಿತಿ ಬಂತು. ಸದ್ಯಕ್ಕೆ ಆನೆನ ಕ್ಯಾಪ್ಚರ್ ಮಾಡಿ ತಿರ್ಗಾ ಕಾಡಿಗೆ ಬಿಟ್ಟಿದ್ದಾರೆ. ಏನಕ್ಕೆ ಅಂತ ರೀಸನ್ ನನ್ನ ಪ್ರಕಾರ, ಸದ್ಯಕ್ಕೆ ಕಣ್ಣು ಕಾಣದಿದ್ದ ಆನೆ ಲೈಫ್ ಲೀಡ್ ಮಾಡ್ಕೊಂಡು ಹೆಂಗೋ ಇಷ್ಟು ವರ್ಷ ಚೆನ್ನಾಗಿದೆ ಕಾಡಲ್ಲಿ, ಅದ್ರ ಪಾಡಿಗೆ ಅದನ್ನು ಇದ್ಬಿಡಲಿ. ಸುಮ್ಮನೆ ನಮ್ಮ ಕ್ಯಾಂಪ್ಗೆಲ್ಲ ತಂದು ಅದು ಯೂಸಸ್ ಕೂಡ ಇಲ್ಲ. ಅದು ನಿಮಗೂ ಗೊತ್ತಿರುತ್ತೆ, ಅದ್ರ ಬಗ್ಗೆ ನಾನು ಡಿಟೇಲ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸದ್ಯಕ್ಕೆ ಅಪ್ಡೇಟ್ ಪ್ರಕಾರ ಇವತ್ತು ಬೆಳಗಿಂದ ಕಷ್ಟಪಟ್ಟ ಆನೆಗಳು ಒಂದು ಆನೆನ ಕ್ಯಾಪ್ಚರ್ ಮಾಡಿ ಮತ್ತೆ ಕಾಡಿಗೆ ಬಿಟ್ಟಿದ್ದಾರೆ. ಮತ್ತು ಬೇರೆ ಆನೆ ವಿಷಯಕ್ಕೆ ಬರೋದಾದರೆ ಆಲ್ರೆಡಿ ನಮ್ಮ ಅರಣ್ಯ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ, ಡಿಪಾರ್ಟ್ಮೆಂಟವ್ರು ಆಲ್ರೆಡಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಯಾವ ಆನೆ ನಮಗೆ ತುಂಬ ತೊಂದರೆ ಕೊಡ್ತಾ ಇದೆ ಏನು ಅಂತೇಳಿ. ಸೊ ಆದಷ್ಟು ಬೇಗ ಅಂದರೆ ನಾಳೆ ಮತ್ತೆ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ತಕ್ಷಣ ನನ್ನ ಪ್ರಕಾರ ಸಂಜೆ ಒಳಗೆ ಹಿಡಿಬೋದು, ಇಲ್ಲ ಹಿಡಿದು ಬೇರೆ ಕಡೆ ಶಿಫ್ಟ್ ಮಾಡ್ಬೋದು. ಶಿಫ್ಟ್ ಮಾಡಿದ ನಂತರ ಇನ್ನು ಮಿಕ್ಕಿದ ಆನೆಗಳೇನಿದೆ ನೋಡಿ, ಈ ಪುಂಡಾಟಿಕೆ ಮೆಡಿಸ್ತಿದ್ವಲ್ಲ ಆ ಆನೆಗಳನ್ನೆಲ್ಲ ತಿರ್ಗಾ ಬ್ಯಾಕ್ ಟು ಫಾರೆಸ್ಟ್ಗೆ ಓಡಿಸೋ ಅಂಥ ಒಂದು ಪ್ಲ್ಯಾನ್ನ ನಮ್ಮ ಟೀಮ್ ಅಂದರೆ ಕುಮ್ಕಿ ತಂಡ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಕಾಡನ್ನು ಕ್ಯಾಪ್ಚರ್ ಆಗಲಿ ಅನ್ನುತ್ತಾ, ಹಾಗೆ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೋತೀನಿ ನಮ್ಮ ಸ್ಥಳೀಯ ಜನರ ಹತ್ರ, ಆನೆಗಳಿದ್ದಾವೆ ಅಂತೇಳಿ ದಯವಿಟ್ಟು ಹತ್ರಕ್ಕೆಲ್ಲ ಹೋಗೋದು ಮಾಡಬೇಡಿ. ಹಾಗೆ ಸೊ ನಿಮಗೂ ಮತ್ತು ನಮ್ಮ ಸಾಕಾನೆಗಳಿಗೂ ತುಂಬ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ಕೊಳ್ಳಿ. ಸುಮ್ಮನೆ ಹೋಗಿ ಫೋಟೋ ಅದು ಇದು ಅಂಥೇಳಿ ಕಾರ್ಯಾಚರಣೆ ಆಗೋ ಜಾಗದಲ್ಲಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ, ನಮ್ಮ ಡಿಪಾರ್ಟ್ಮೆಂಟ್ಗಾಗಲಿ ಆನೆಗಳಿಗಾಗಲಿ. ಸೊ ಸದ್ಯಕ್ಕೆ ಇಷ್ಟು ಅಪ್ಡೇಟ್. ಚಾನಲ್ನ ಫಾಲೋ ಮಾಡ್ತಾಯಿರಿ. ನೆಕ್ಸ್ಟ್ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾಳೆ ಕಾರ್ಯಾಚರಣೆ ಎಲ್ಲಾಗುತ್ತೆ ಏನು ಎತ್ತ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚನ್ನಪಟ್ಟಣಕ್ಕೆ ಕಡ ನಡಿ ವಿಡಿಯೋ ಆನೆಗಳು ಬಂದಾವ ನೋಡಿ. ವಿಡಿಯೋ ಮಾಡಬೇಡ.